ಪ್ರಮಾಣ ವಚನ ಬೋಧಿಸಿ ಕಲಂ 164(1) ಸಿಆರ್ಪಿಸಿ ಅಡಿಯಲ್ಲಿ ಹೇಳಿಕೆಯನ್ನು ತೆರೆದ ನ್ಯಾಯಾಲಯದಲ್ಲಿ ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ ನಲ್ಲಿ ದಾಖಲಿಸಿಕೊಳ್ಳಲಾಯಿತು. ಅಲ್ಲಿ ಹೇಳಿರೋ ಸ್ಟೇಟ್ಮೆಂಟ್ ಇದು ಸ್ಟೇಷನ್ ಒಳಗಡೆ ಸ್ಟೇಟ್ಮೆಂಟ್ ಅಲ್ಲ ಇದು. ಕರೆಕ್ಟ್ ಸರ್, ಕರೆಕ್ಟ್ ನೀವ್ ಹೇಳೋದು ಕರೆಕ್ಟ್ ಸರ್. ಕೇಳಿ 164 ಸ್ಟೇಟ್ಮೆಂಟ್ ಜಡ್ಜ್ ಮುಂದೆ ಕೊಡ್ತಕ್ಕಂಥದ್ದು. ನೀನು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ನಿನ್ನ ಎನ್ಕೌಂಟರ್ ಮಾಡಿಸ್ಬಿಡ್ತೀನಿ, ನಿನ್ ಗಂಡನ ಮೇಲೆ ಕೇಸ್ ಹಾಕ್ತೀನಿ, ನಿನ್ ಮಕ್ಳ ಮೇಲೆ ಕೇಸ್ ಹಾಕ್ತೀನಿ, ನೀನ್ ಇದೇ ತರ ಹೇಳ್ಬೇಕು ಅಂತ ಸ್ಕ್ರಿಪ್ಟ್ ಮಾಡ್ಬಿಟ್ಟು ಜಡ್ಜ್ ಮುಂದೆ ನಿಲ್ಲಿಸ್ತಾರೆ. ಆದ್ರೆ ಆ 164 ಸ್ಟೇಟ್ಮೆಂಟ್ ಕೊಟ್ಟಂತವ್ರು ನೆಕ್ಸ್ಟ್ ಬಂದು ಇವಾಗ ಚಾರ್ಜ್ ಶೀಟ್ ಅಲ್ಲಿ ಒಂದು ಎನ್ಕ್ಲೋಸ್ ಮಾಡಿರ್ತಾರೆ, ಅದನ್ನ ಬಂದು ನೆಕ್ಸ್ಟ್ ಎವಿಡೆನ್ಸ್ ಕೊಡ್ತಾರಲ್ಲ, ಚೀಫ್ ಮಾಡ್ತಾರಲ್ಲ, ಕ್ರಾಸ್ ಮಾಡ್ತಾರಲ್ಲ, ಅವತ್ತೇ ಅದ್ರ ಫೈನಾಲಿಟಿ ಗೊತ್ತಾಗತ್ತೆ. ಅವತ್ತು ಏನ್ ನಡೀತು ಅನ್ನೋದ್ರ ಬಗ್ಗೆ ಅವ್ರು ಖಂಡಿತ ಹೇಳ್ತಾರೆ. 164 is also not final. ಅದು ಕೂಡ ಅದೇ ಫೈನಲ್ ಅಲ್ಲ ಸರ್. ಮಾಡಿ ಚೀಫ್ ಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ, ಅದು ಫೈನಲ್. ಐ ರೆಸ್ಪೆಕ್ಟ್ ಯುವರ್ ಆರ್ಗ್ಯುಮೆಂಟ್. ನಾನು ನಾಗರಾಜ್ ಅವ್ರು ಕೇಳ್ಬಿಡ್ತೀನಿ. ನಾಗರಾಜ್ ಸರ್, ಈಗ ಈ ಪ್ರಶ್ನೆ ಬಂದಾಗ ಪೊಲೀಸರು ಇಲ್ಲಿ ಈ ಕೇಸಲ್ಲಿ ಇವರು ಯಾರು ಪೊಲೀಸ್ ಅಪರಾಧಿಗಳು ಅಂತ ಕನ್ಸಿಡರ್ ಮಾಡ್ತಾರೆ, ಬರೀಬೇಕಾದ್ರೆ ಆರೋಪಿ ಅಂತ ಬರೀತಾರೆ ಇಟ್ಕೊಳ್ಳಿ. ಇವರೆಲ್ಲ ತಪ್ಪು ಮಾಡಿಬಿಟ್ಟಿದ್ದಾರೆ, ಇವರು ಪನಿಷ್ಮೆಂಟ್ ಆಗಬೇಕು ಅಂತ ಬರ್ಕೊಂಡು ಕೂತ್ಕೋತಾರೆ. ಪೊಲೀಸಲ್ಲಿ ನಾನು ಗೆಲ್ಲಬೇಕು, ನಾನು ಹಿಡ್ಕೊಂಡಿರೋ ಕೇಸು ಅಂತ ಅವ್ರ ಪ್ರತಿಷ್ಠೆಗಳು ಬೀಳ್ತಾರ? ಇಲ್ಲ, ಈ ಕೇಸಲ್ಲಿ ಸಮಾಜದಲ್ಲಿ ಒಂದು ಬ್ಯಾಡ್ ಎಲಿಮೆಂಟ್ ಒಬ್ಬ ವ್ಯಕ್ತಿಯನ್ನ ಕೊಂದು ಹಾಕಿದ್ದಾರೆ, ಇದ್ರಲ್ಲಿ ನಾನು ನ್ಯಾಯ ಗಳಿಸ್ಕೊಡ್ಬೇಕು, ಈ ಇಂಟೆನ್ಷನ್ ಪೊಲೀಸ್ ಕೆಲಸ ಮಾಡ್ತಾರ ಅಂತ. ಈಗ ಹೊಡಿತಾರೆ, ಸ್ಟೇಟ್ಮೆಂಟ್ ಹೇಳೋ, ಸಾಕ್ಷಿ ಹೇಳೋ, ಪ್ರೆಷರ್ ಹಾಕ್ಬಿಡ್ತಾರೆ, ಏನಿದೆಲ್ಲ ಅಂತ. ಇಲ್ಲ, ಈಗಿನ ಕಾಲದ ಪೊಲೀಸ್ಗೆ ಅದು ಗೊತ್ತಿಲ್ಲ. ನಮ್ಗೆ ಹೇಳಿದ್ರೆ ನೀವು ನಮ್ಮ ಕಾಲದ್ದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಾನ್ ಸ್ವಾಮಿ ಆಲ್ಸೋ ಕ್ಯಾನ್ ಬಿಲೀವ್. ಬಟ್ ಈಗಿನ ಕಾಲದಲ್ಲಿ ಬೈ ಅಂಡ್ ಲಾರ್ಜ್ ನಾಗರಾಜ್ ಸರ್ ಒಂದೊಂದು ಹೇಳ್ತೀನಿ. ನಾಗರಾಜ್ ಸರ್ ಕಾಲದಲ್ಲಿ ಇದ್ದಂತ ಪ್ರಾಮಾಣಿಕತೆ ಆಫೀಸರ್, ನಾಗರಾಜ್ ಸರ್ ಪ್ರಾಮಾಣಿಕರು ನಾವು ಒಪ್ಕೊಳ್ತೀನಿ. ಯಾಕಂದ್ರೆ ಅವತ್ತಿದ್ದಂತ ಪ್ರಾಮಾಣಿಕತೆ, ಬದ್ಧತೆ ಇವತ್ತಿನ ಆಫೀಸರ್ಸ್ ಇದೆ ಅನ್ನೋದಾದ್ರೆ ಖಂಡಿತ ಸುಳ್ಳು ಸರ್, ಖಂಡಿತ ಸುಳ್ಳು. ಇವತ್ತು ಅಂತ ಪ್ರಾಮಾಣಿಕವಾದ ಆಫೀಸರ್ಸ್ ಗಳನ್ನ ನೀವು ಹುಡ್ಕೋಕ್ ಆಗಲ್ಲ ಸರ್. ಅವತ್ತಿನ ಕಾಲದಲ್ಲಿ ಒಳ್ಳೊಳ್ಳೆ ಆಫೀಸರ್ಸ್ ಇದ್ರು. ಅಫ್ಕೋರ್ಸ್ ನಾಗರಾಜ್ ಸರ್ ಬಗ್ಗೆ ಕೂಡ ನಾವು ಕೇಳಿದೀವಿ, ಬಹಳ ಒಳ್ಳೆ ಆಫೀಸರ್. ಆದ್ರೆ ಇವತ್ತು ಅಂತ ಪ್ರಾಮಾಣಿಕತೆ ಹುಡುಕೋದ ದುರ್ಬಿನಲ್ಲಿ ಹುಡುಕೋದು ನಿಮ್ಗೆ ಒಬ್ಬರು ಸಿಗಲ್ಲ. ಅವ್ರಿದ್ರೆ ಅವ್ರು ಯಾರು ಸ್ಟೇಷನ್ ಅಲ್ಲಿ ಇದ್ದಾರೆ ಸರ್. ನಾನು ಅದನ್ನ ಒಪ್ಪೋದಿಲ್ಲ. ಯಾಕಂದ್ರೆ ಇವತ್ತು ಕೂಡ ಬಹಳ ಜನ ಪ್ರಾಮಾಣಿಕರಿದ್ದಾರೆ. ಒಳ್ಳೆ ಮನೆತನದಿಂದ ಬಂದು ಪೊಲೀಸಿಗೆ ಸೇರಿ ಕೆಲಸ ಮಾಡಿ ನಾನು ಒಂದು ಒಳ್ಳೆ ಸಮಾಜ ಸೇವೆ ಈ ರೀತಿ ಮಾಡ್ಬೇಕಂತ ಅವ್ರು ಹೇಳಿದಾಗ, ನಾನು ಸಮೀರ್ ಹೇಳಿದಾಗ ಪ್ರಮಾಣ ಏನೋ ಕಡಿಮೆ ಇರ್ಬೋದು, ಪರ್ಸೆಂಟೇಜ್ ಕಡಿಮೆ ಇರ್ಬೋದು, ಇಲ್ವೇ ಇಲ್ಲ ಅಂತ ಹೇಳೋದು ಬ್ಲಾಂಕೆಟ್ ಚೇರ್ಮನ್ ಇದು ಸ್ಟೇಟ್ಮೆಂಟ್ ದಟ್ಸ್ ನಾಟ್ ಕರೆಕ್ಟ್. ಯಾಕಂದ್ರೆ ಇವತ್ತು ಅಷ್ಟೋ ಇಷ್ಟೋ ಇಲ್ಲದೆ ಇದ್ದಿದ್ರೆ ಲ್ಯಾಂಡ್ ಆರ್ಡರ್ ಅದಗೆಟ್ಟು ಹೋಗಿರೋದು ನಿಜ. ಆದ್ರೆ ನಾನು ಒಪ್ಪೋದಿಲ್ಲ. ನಮ್ ಕಾಲೇಜಲ್ಲಿ ನಮ್ ಲೆಕ್ಚರ್ ಒಂದು ಮಾತು ಹೇಳೋರು, ಎಲ್ಲ ಇರೋರೆಲ್ಲ ಕೆಟ್ಟವರು, ಅದ್ರಲ್ಲಿ ಕಡಿಮೆ ಕೆಟ್ಟವ್ರು ಹುಡುಕ್ಬೇಕು ಅಂತ. ಹಂಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮ್ಯಾಕ್ಸಿಮಮ್ ಹಂಗೆ ಇರ್ತಾರೆ. ಲೆಟ್ ಅಸ್ ನಾಟ್ ಟೇಕ್ ಇಟ್ ಪರ್ಸನಲಿ, ಬಟ್ ಇಲ್ಲಿ ಪರ್ಸನಲ್ ಆಗಿ ಮೆಜಾರಿಟಿ ತಗೊಳ್ಳೋದಿಲ್ಲ. ಯಾಕಂದ್ರೆ ಇಟ್ ಇಸ್ ಅ ರಿಸ್ಕಿ ಕೇಸ್. ಹೇಳಿಕೆಯಲ್ಲಿ ಮರ್ಡರ್ ಕೇಸು, ಮರ್ಡರ್ ಕೇಸಲ್ಲಿ ಪ್ರಾಮಾಣಿಕವಾಗಿ ಹೆಸರು ಮಾಡ್ಬೇಕು ಅಂತ ಮಾಡಿದ್ದಾರೆ. ಇಲ್ಲ, ಏನ್ ಹೆಸರು ಯಾರು ತಗೊಂಡು ಏನ್ ಮಾಡ್ತಾರೆ ಇಲ್ಲಿ? ಒಳ್ಳೆ ಕತೆ ಆಯ್ತಲ್ಲ, ಹೆಸರು ಹೋಗ್ಲಿ. ಅವ್ರೇನು ಇವರು ಯಾರು ಆಕ್ಟರ್ ದರ್ಶನ್ ಜೊತೆ ಕಾಂಪಿಟೇಟರೇನಾ, ಅಥವಾ ಅವ್ರ ಪೋಸ್ಟ್ ಇವ್ರಿಗೆ ಹೋಗ್ತಾರ, ಇವ್ರ ಪೋಸ್ಟ್ ಅಲ್ಲ. ಇರ್ಲಿ, ನೀವು ನಿಮ್ಮ ಆರ್ಗ್ಯುಮೆಂಟ್, ನಾನ್ ಸಮೀರ್ ಆರ್ಗ್ಯುಮೆಂಟ್ ಅವರ ಕ್ಲೈಂಟ್ಗೆ ನಿಜವಾಗೂ ಕರೆಕ್ಟೇ. ಆದ್ರೆ ಪದಿಲ್ಲ, ಕನ್ಸಂಪ್ಷನ್ ಆಫ್ ದಿ ಪಬ್ಲಿಕ್, ಲೆಟ್ ಅಸ್ ನಾಟ್ ಗಿವ್ ಎ ಮಿಸ್ಇನ್ಫಾರ್ಮೇಶನ್, ರಾಂಗ್ ಮೆಸೇಜ್ ಕೊಡೋದಾಗ್ಲಿ, ಮಿಸ್ಇನ್ಫಾರ್ಮೇಶನ್ ಕೂಡ ಕೊಡಬಾರ್ದು. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಆಳ್ಬೇಕು. ಈಗ ನಾನು ಹೇಳೋದು, ಬಹುತೇಕ ಪೊಲೀಸರು ಪ್ರಾಮಾಣಿಕರಿದ್ದಾರೆ ಮತ್ತು ಅಪ್ಡೇಟೆಡ್ ಇದ್ದಾರೆ. ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ದೇ ಆರ್ ವೆಲ್ ಇನ್ಫಾರ್ಮ್ಡ್. ನಮ್ಮ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ. ನಾವು ಮ್ಯಾನ್ಯುಯಲ್ನೇ ಮಾಡಬೇಕಾಗಿತ್ತು. ಎಲ್ಲರೂ ಓಡ್ಬೇಕಾದ್ರೆ ಓಡೋಗಿ ಹಿಡಿಬೇಕಾಗಿತ್ತು. ಇವತ್ತು ಕಾರಲ್ಲಿ ಹೋಗ್ಬೋದು, ಹೆಲಿಕಾಪ್ಟರ್ ಹೋಗ್ಬೋದು, ಡ್ರೋನ್ ಅಲ್ಲಿ ಟ್ರೇಸ್ ಮಾಡ್ಬೋದು. ನೀವು ನೋಡಿದರೆ ನಾವೆಲ್ಲ ವೀರಪ್ಪನ ಆಪರೇಷನ್ ಅಲ್ಲಿ ಎಷ್ಟು ಕಷ್ಟ ಬಿದ್ದಿರುತ್ತೆ ಯೋಚನೆ ಮಾಡಿದ್ರೆ, ಈಗ ಇಷ್ಟೆಲ್ಲ ಇದೀವಿ ನಾವು, ಏನು ಎಷ್ಟೊಂದು ಬೇಗ ಅತಿ ಕಡಿಮೆ ಟೈಮಲ್ಲಿ ಹಿಡಿಬೋದಾಗಿತ್ತಲ್ಲ ಅವನಿಗೆ ಅಂತ. ಆದರೆ ಟೆಕ್ನಾಲಜಿ ಬಳಸ್ತಾರೆ, ಅದು ನಿಜ. ನಮ್ಮ ಥರ ಲಾಠಿಗೆ ಪಿಸ್ತೂಲು ಜಾಸ್ತಿ ಬಳಸೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಎಸ್ಪೆಷಲಿ ಈ ಕೇಸಲ್ಲಿ ಅದರ ಅವಶ್ಯಕತೆನೂ ಇಲ್ಲ. ಯಾಕೆಂದರೆ ಎವ್ರಿಥಿಂಗ್ ಈಸ್ ಆಲ್ಮೋಸ್ಟ್ ಓಪನ್ ಅಪ್. ಒನ್ ಆಫ್ಟರ್ ದಿ ಅದರ್ ಒಳ್ಳೆ ಇದ್ರ ಟೈಪ್ ಓಪನ್ ಆಗೋಯ್ತು.
ಜಿಪ್ನ ಓಪನ್ ಮಾಡಿದ್ರೆ ಹೇಗೆ ಪಟ ಪಟ ಬರ್ತದಲ್ಲ ಒಂದೊಂದು ಲಿಂಕ್ ಮೀಡಿಯಾದಲ್ಲಿ ಮೀಡಿಯಾ ಆಲ್ಸೋ ಹೆಲ್ಪ್ ಈಗ ಸರ್ ನಗರ ಸರ್ ಮೀಡಿಯಾ ಆಲ್ಸೋ ಜನರಲ್ ಪರ್ಸೆಪ್ಷನ್ ಏನಿದೆ ಅಂದ್ರೆ ಮೀಡಿಯಾ ಜಾಸ್ತಿ ತಗೊಂಡ್ಬಿಟ್ರಿ ಕೇಸ್ನ ಈಗ ಜಾಸ್ತಿ see, ಜಾಸ್ತಿ ಬರೆದ್ರು, ಜಾಸ್ತಿ ಓದ್ಬಿಟ್ರು, ಜಾಸ್ತಿ ಹೇಳ್ಬಿಟ್ರು ಅನ್ನೋ ಕಾರಣಕ್ಕೆ ಪೊಲೀಸರಿಗೆ ಒಂಥರ ಹುಮ್ಮಸ್ ಬಂದ್ಬಿಡ್ತು, ಹುರುಪ್ ಬಂದ್ಬಿಡ್ತು. ಅವ್ರು ಇನ್ನೂ ಮಾಡ್ಕೊಂಡು ನೋಡಿ ಆಯ್ತು ರಮಾಕಾಂತ್ ನೋಡಿ, ಒಂದು ಸೀರಿಯಸ್ ಮರ್ಡರ್ ಆಯ್ತು ಎಲ್ಲಿ, ಅಮೆರಿಕದಲ್ಲಿ ಕಿರ್ಕ್ ಮರ್ಡರ್ ಆದಾಗ ಎಷ್ಟೊಂದು ಮಾಧ್ಯಮಗಳು ಆಲ್ ಓವರ್ ದಿ ವರ್ಲ್ಡ್ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಥ್ರೆಡ್ ಬೇರ್, ಈವನ್ ಮೀಡಿಯಾಗೂ ಬ್ರೀಫಿಂಗ್ ಆಲ್ಸೋ ದಟ್ ವಾಸ್ ಡನ್ ಥ್ರೆಡ್ ಬೇರ್, ಎಲ್ಲೂ ಮುಚ್ಚಿಡ್ಲಿಲ್ಲ, ಏನು ಅಂಶನ ಮುಚ್ಚಿಡ್ಲಿಲ್ಲ. ಇಲ್ಲಿ ಕೂಡ ಅದೇ ರೀತಿ ಆಯ್ತು. ಆದರೆ ಅದೆಲ್ಲ ಸುಳ್ಳೇನಾ? ನಾನು ಒಂದು ಪದೇ ಪದೇ ಹೇಳ್ತಾ ಇದ್ದೆ, ರವಿ ಕಾಣೋದನ್ನ ಕವಿ ಕಂಡ ಅಂತೆ, ಕವಿನೂ ಕಾಣೋದನ್ನ ನಮ್ಮ ರಿಪೋರ್ಟರ್ ಕಾಣ್ತಾನಂತೆ. ಅದಕ್ಕೆ ನಾನು ಮೀಡಿಯಾ, ಐ ಬಿಲೀವ್ ದಿ ಮೀಡಿಯಾ, ಲಾಟ್ ಆಫ್ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಅವ್ರಿಗೆ ಎಷ್ಟೊಂದು ಕಷ್ಟ ಬಿದ್ದು ಹೋಗಿ ಒಂದು ಮಾಹಿತಿ ತಗೊಂಡು ಪಾಪ ಜನರಿಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಟ್ವಿಂಟ್ ಇರ್ಬೋದು, ಅವತ್ತು ಇವತ್ತು ಏನು ವಿಜುವಲ್ ಮೀಡಿಯಾ ಇರ್ಬೋದು. ಅದರಿಂದ ಇಟ್ಸ್ ಆಲ್ ಫಾರ್ ದಿ ಗುಡ್ ಆಫ್ ದಿ ಪಬ್ಲಿಕ್. ಆ ಒಂದು ಇಂಟ್ರೆಸ್ಟ್ ಯಾರು ಪಬ್ಲಿಕ್ ಮೈಂಡ್ ಅನ್ನ ಸ್ಪಾಯಿಲ್ ಮಾಡಬೇಕು ಅಥವಾ ಅಕಸ್ಮಾತ್ ಈ ಕೇಸಲ್ಲಿ ದರ್ಶನ್ ವಾಕ್ ಫ್ರೀ ಆದ್ರೆ ರೇಣುಕಾ ಸ್ವಾಮಿನ ದರ್ಶನ್ ಸಾಯಿಸ್ತಿಲ್ಲ, ಪೊಲೀಸರು ಫೇಲ್ ಆದ್ರೆ ಇದರಲ್ಲಿ ಪ್ರೂವ್ ಮಾಡುವಲ್ಲಿ ಅಂತ ನಾನು ಡೇ ಒನ್ ಇಂದ ಹೇಳ್ತಾ ಇದ್ದೀನಿ, ಕಾಯಂ ಆಗಿ ಅವರಿಗೆ ಶಿಕ್ಷೆ ಆಗುತ್ತೆ. ಕಾರಣ ಇಟ್ ಇಸ್ ಸೋ ಕ್ಲಿಂಚಿಂಗ್. ಯಾಕಂದ್ರೆ ನಾನು ಒಂದು ಬರೀ 4 ಮೂಳೆ ಇಟ್ಕೊಂಡು ಒಂದು ಕನ್ವಿಕ್ಷನ್ ತಗೊಂಡವನು, ಅದು ವೆರಿ ಪವರ್ಫುಲ್ ಅಕ್ಯೂಸರ್ಗೆ. ಇಲ್ಲಿ ಎಂಟೈರ್ ಬಾಡಿ ಸಿಕ್ಕಿದೆ, ಅದರಲ್ಲಿ ಏನು ನಾಟ್ ಇವನ್ ಸಿಂಗಲ್ ಪಾರ್ಟ್ ಇಸ್ ಮಿಸ್ಸಿಂಗ್, ಮೇ ಬಿ ಸಮ್ ಫ್ಲೆಶ್ ಅದು ಇದು ಅಂತ ಸ್ವಲ್ಪ ನಾಯಿಗಳು ಕಿತ್ಕೊಂಡು ತಿಂದಿರ್ಬೋದು ವಿನ, ಅದರ್ವೈಸ್ ಇಟ್ ಈಸ್ ಐಡೆಂಟಿಫೈಯಬಲ್ ಅಂಡ್ ರಿಲೇಟಿವ್ಸ್ ಐಡೆಂಟಿಫೈ ಮಾಡ್ತಾರೆ. ಅಂಡ್ ಜೆನೆಟಿಕಲಿ ಆಲ್ಸೋ ಪ್ರೂವ್ಡ್ ದಟ್ ಇಟ್ ಇಸ್ ಬಿಲಾಂಗ್ಸ್ ಟು ಸೋನ್ಸೋ ಎಲ್ಲ ಮಾಡಿದ್ದಾರೆ. ಯಾಕಂದರೆ ಸ್ವಲ್ಪ ಡಿಕಂಪೋಸಿಷನ್ ಅದು ಇದಾದ್ರಿಂದ ಸ್ವಲ್ಪ ಬ್ಲೋ ಅಪ್ ಆಗಿತ್ತು, ಅದನ್ನ ನಾಳೆ ಡಿಸ್ಪ್ಯೂಟ್ ಮಾಡ್ಬಂತ ಎಲ್ಲ ಮಾಡಿದೆ. ಆಲ್ ಆಸ್ಪೆಕ್ಟ್ ಹ್ಯಾವ್ ಬಿನ್ ಕವರ್ಡ್. ಅಂಡ್ ಸ್ಪಾಟಲ್ಲಿ ಬ್ಲೀಡಿಂಗ್, ಬ್ಲಡ್ ಸ್ಟೈನ್ಸ್ ಎಲ್ಲ ಸಿಕ್ಕಿದೆ. ಆ ಬ್ಲಡ್ ಸ್ಟೈನ್ಸ್ ಹೇಗೆ ಬರ್ತದೆ, ಯಾರ್ದು DNA ಎಲ್ಲ ಪ್ರೂವ್ ಮಾಡಿದರೆ ನಾಳೆ ಅಲ್ಲಿ ಯಾಕೆ ಬರ್ತದೆ, ಆ ಗ್ಯಾರೇಜಲ್ಲಿ ಅವನ ಬ್ಲಡ್ ಸ್ಟೈನ್ಸ್ ಯಾಕೆ ಬರ್ತದೆ, ಅಲ್ಲಿಂದ ಈ ಬಾಡಿ ಯಾಕೆ ಇಲ್ಲಿ ಬರ್ತದೆ? ಇಫ್ ಯು ಆರ್ ಸೋ ಆನೆಸ್ಟ್, ನಾನು ಒಬ್ಬ ಇನ್ನೋಸೆಂಟ್ ಆಗಿದ್ರೆ ನಾನೇನು ಮಾಡ್ತಿದ್ದೆ, ಆ ಒಂದು ಇದನ್ನ ಈ ಥರ ಪ್ರಶ್ನೆ ಮಾಡ್ತಾ ಇರೋವಾಗ ಒಂದು ಏಟು ಹೊಡೆದೆ ಕಪಾಳಕ್ಕೆ, ಬಿದ್ದೋಗ್ಬಿಟ್ಟ ಸತ್ತೋಗ್ಬಿಟ್ಟ ಅಂತ ಹೇಳ್ತಿದ್ವಿ. ದಟ್ ಈಸ್ ನಾಟ್ ದಿಸ್ ಥಿಂಗ್ ಗ್ರೇವ್ ಅಂಡ್ ಸಡನ್ ಪ್ರೊವೊಕೇಶನ್ ಬರ್ತದೆ. ಅದು ಎಂಥ ಕೋಪದಲ್ಲಿ ಒಂದು ಏಟು ಹೊಡೆದ್ರೆ ಅವನು ಮೊದಲೇ ವೀಕ್ ಇದ್ದ ಸತ್ತೋಗ್ಬಿಟ್ಟ ಅಂತ ಒಂದು ಸಾರ್ಟ್ ಆಫ್ ಲೀನಿಯನ್ಸಿ ಬರೋದು. ಅದನ್ನು ತಗೊಂಡೋಗಿ ಡಿಸ್ಟ್ರಾಯ್ ಮಾಡಕ್ಕೆ ನೋಡ್ತಾರಲ್ಲ, ಯಾಕೆ ಮಾಡಿದ್ರು?